नमस्कार दोस्तों, वेलकम टू विज्ञान विद डॉक्टर जी. I am Dr. Govindarajan, radiologist, NICI, आपका scanning doctor. In my previous videos, I was talking more about ultrasound guided biopsies, breast biopsies, MRI, etc. In today's video, let me talk about some unique ultrasound technique, which is called elastography, which is also called sonoelastography. What do you mean by elastography? ಎನಿ ಟಿಶ್ಯೂ ಅಂದರೆ ಯಾವುದೇ ಅಂಗ ಅಥವಾ ಟಿಶ್ಯೂ ಅಂತ ಹೇಳ್ತೀವಿ, ಬಾಡಿಯಲ್ಲಿರೋ ಅಂಗಗಳನ್ನು ನಾವು ಟಿಶ್ಯೂ ಅಂತ ಹೇಳ್ತೀವಿ. ಯಾವುದೇ ಟಿಶ್ಯೂ ಒಂದು ಹೊರಗಡೆಯಿಂದ ಫೋರ್ಸ್ ಬಂದಾಗ ಕಂಪ್ರೆಸ್ ಆಗುತ್ತೆ. ಆ ಕಂಪ್ರೆಸಿಬಿಲಿಟಿ ಇರುತ್ತಲ್ಲ, ಅದು ಈಸಿಲಿ ಕಂಪ್ರೆಸಿಬಲ್ ಅಂತಂದರೆ ಸಾಫ್ಟ್ ಇರುತ್ತೆ. ಅಂದರೆ ಸಾಫ್ಟ್ ಇರೋ ಟ್ಯೂಮರ್, ಫಾರ್ ಎಕ್ಸಾಂಪಲ್ ಟ್ಯೂಮರ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಸಾಫ್ಟ್ ಇರುತ್ತೆ. ಅದು ಸಾಫ್ಟ್ ಇದ್ದಾಗ ಈಸಿಲಿ ಕಂಪ್ರೆಸಿಬಲ್ ಆಗುತ್ತೆ. ಹಾರ್ಡ್ ಇದ್ದಾಗ ಲೆಸ್ ಈಸಿಲಿ ಕಂಪ್ರೆಸಿಬಲ್, ಅಂದರೆ ಸ್ವಲ್ಪ ಜಾಸ್ತಿ ಫೋರ್ಸ್ ಬಿಡಬೇಕಾಗತ್ತೆ. ಅದು ಒಂದು. ಇನ್ನೊಂದು, ಈ ಹಾರ್ಡ್ ಇರೋ ಟ್ಯೂಮರ್ಗಳಲ್ಲಿ ಅಲ್ಟ್ರಾಸೌಂಡ್ ವೇವ್ಸ್ ಇರುತ್ತಲ್ಲ, ಅದು ಫಾಸ್ಟಾಗಿ ಮೂವ್ ಆಗುತ್ತೆ, ಅದರ ವೆಲಾಸಿಟಿ ಫಾಸ್ಟ್ ಇರುತ್ತೆ. ವೆರಾಸ್ ಸಾಫ್ಟ್ ಇರೋ ಟ್ಯೂಮರ್ಸಲ್ಲಿ ಸ್ಲೋವಾಗಿ ಮೂವ್ ಆಗುತ್ತೆ. ಸೊ ಇದು ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ ಅಂತಂದರೆ, ನಾವು ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಆ ಟ್ಯೂಮರ್ ಏನಿದೆ ಅದು ಸಾಫ್ಟ್ ಇದೆಯಾ ಅಥವಾ ಹಾರ್ಡ್ ಇದೆಯಾ, ಅಥವಾ ಸ್ಟ್ರಕ್ಚರ್ ಏನಿದೆ ಅದು ಸಾಫ್ಟ್ ಇದೆಯಾ ಅದು ಹಾರ್ಡ್ ಇದೆಯಾ ಅಂತ ಕಂಡುಹಿಡಿತೀವಿ. ಇದರಿಂದ ಏನು ಬೆನಿಫಿಟ್ಟು ಅಂದರೆ, ನಾನು ಏನೋ ಆ ಟ್ಯೂಮರ್ನ ಹೊರಗಡೆ ತೆಗೆದೇನೆ, ಐ ಕ್ಯಾನ್ ಅಸೆಸ್ ವೆದರ್ ದ ಟ್ಯೂಮರ್ ಈಸ್ ಹಾರ್ಡ್ ಆರ್ ಸಾಫ್ಟ್. ಏನಕ್ಕೆ ಅಂತಂದರೆ, ಹಾರ್ಡ್ ಟ್ಯೂಮರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಕ್ಯಾನ್ಸರಸ್. ಅಂದರೆ ಗಟ್ಟಿ ಹಾರ್ಡ್ ಆಗಿರುವಂತಹ ಗಂಟುಗಳು ಕ್ಯಾನ್ಸರ್ ಗೆಡ್ಡೆಗಳಾಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಫ್ಟ್ ಇರುವಂಥದ್ದು ನಾನ್ ಕ್ಯಾನ್ಸರಸ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಇದು ಒನ್ ಆಫ್ ದಿ ಇಂಡಿಕೇಟರ್ಸ್. ಅಂದರೆ ಇದು 100% ಆ್ಯಕ್ಯುರೇಟ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಅಂದರೆ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇರುತ್ತೆ, ಎಲ್ಲದನ್ನೂ ಯೂಸ್ ಮಾಡ್ಕೊಂಡು ನಾವು ಹೇಳುವಾಗ ಇದು ಒಂದು ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ. ಸೊ ನಾವು ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಬರೀ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ ಬಗ್ಗೆ ಮಾತಾಡೋಣ. ಯಾಕೆಂದರೆ ಇಲಾಸ್ಟೋಗ್ರಫಿ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಎಷ್ಟೊಂದು ಬೇರೆ ಬೇರೆ ಕಡೆಗಳಲ್ಲಿ ಯೂಸ್ ಮಾಡ್ತೀವಿ. ಪ್ರೆಗ್ನೆನ್ಸಿಲಿ ಯೂಸ್ ಮಾಡ್ತೀವಿ, ಪ್ರೆಗ್ನೆನ್ಸಿಲಿ ಸರ್ವಿಕ್ಸ್ನ ಅಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದು ಬೇರೆ ಟಾಪಿಕ್ ಆಗುತ್ತೆ. ನಾನು ಮುಂಚೆ ಹೇಳಿದ್ದೀನಿ, ಅದು ಸರ್ವೈಕಲ್ ಇಲಾಸ್ಟೋಗ್ರಫಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ಇಲಾಸ್ಟೋಗ್ರಫಿ ಇಸ್ ಎ ಬ್ರಾಡ್ ಫಿನಾಮಿನನ್ ಅಥವಾ ಬ್ರಾಡ್ ಕಾಂಟೆಕ್ಸ್ಟಲ್ಲಿ ತೊಗೊಂಡ್ರೆ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿಗೆ ಬರೋಣ. ಇವತ್ತಿಗೆ ಯಾವುದೇ ಟ್ಯೂಮರ್ ಇರುತ್ತೆ, ತುಂಬ ಟ್ಯೂಮರ್ಸ್ ಇರುತ್ತೆ ಬ್ರೆಸ್ಟಲ್ಲಿ. ಮೋಸ್ಟ್ ಕಾಮನ್ ಈಸ್ ಬಿನೈನ್, ಅಂದರೆ ಫೈಬ್ರೋಡಿನೋಮಾ ಇರುತ್ತೆ, ಅಥವಾ ಸಿಸ್ಟ್ ಇರುತ್ತೆ. ಸಿಸ್ಟ್ ನೀರಿನ ಗುಳ್ಳೆ ಇರುತ್ತೆ, ಅವೆಲ್ಲ ಸಾಫ್ಟ್ ಇರುತ್ತೆ, ರಿಲೇಟಿವ್ಲಿ ಸಾಫ್ಟ್ ಇರುತ್ತೆ. ಹಾಗಾಗಿ ನಾವು ಅಲ್ಟ್ರಾಸೌಂಡ್ ಹಾಕಿ ನೋಡಿದಾಗ ಅದು ಕಂಪ್ರೆಸಿಬಿಲಿಟಿ ಜಾಸ್ತಿ ಇರುತ್ತೆ, ಅಂದರೆ ಅದು ಹಾರ್ಡ್ ಇರೋದಿಲ್ಲ ಅಂತ ಕಂಡುಹಿಡಿತೀವಿ ನಾವು. ವೆರಸ್ ಹಾರ್ಡ್ ಇರುವಂಥ ಟ್ಯೂಮರ್ ಅಂದರೆ ಗೆಡ್ಡೆಗಳಂದರೆ ಕ್ಯಾನ್ಸರಸ್ ಗೆಡ್ಡೆಗಳಿರುತ್ತೆ, ಅದೇನಾಗುತ್ತೆ ಕಂಪ್ರೆಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ, ಅಂದರೆ ಜಾಸ್ತಿ ಫೋರ್ಸ್ ಬೇಕಾಗುತ್ತೆ ಅದಕ್ಕೆ. ಸೊ ಇದು ನಮಗೆ ಹಾರ್ಡ್ ಟ್ಯೂಮರ್ ಅಂತ ಗೊತ್ತಾಗುತ್ತೆ. ಹಾರ್ಡ್ ಟ್ಯೂಮರ್ ಇತ್ತು ಅಂದರೆ ಕ್ಯಾನ್ಸರಸ್ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಇಲಾಸ್ಟೋಗ್ರಫಿಲಿ ಎರಡು ಟೈಪ್ ಇರುತ್ತೆ ನಮಗೆ. ಒಂದು ಸ್ಟ್ರೈನ್ ಇಲಾಸ್ಟೋಗ್ರಫಿ, ಇನ್ನೊಂದು ಶಿಯರ್ ವೇವ್ ಇಲಾಸ್ಟೋಗ್ರಫಿ ಅಂತ ಹೇಳ್ತೀವಿ. ಸ್ಟ್ರೈನ್ ಇಲಾಸ್ಟೋಗ್ರಫಿಲಿ ನಾವೇನು ಮಾಡ್ತೀವಿ, ಬರೀ ಕಂಪ್ರೆಸಿಬಿಲಿಟಿನ ಮಾತ್ರ ಅಸೆಸ್ ಮಾಡ್ತೀವಿ. ಅಂದರೆ ಈ ಟ್ಯೂಮರ್ ಇರೋ ಜಾಗ ಎಷ್ಟು ಕಂಪ್ರೆಸ್ ಆಗುತ್ತೆ, ಪಕ್ಕದಲ್ಲಿ ನಾರ್ಮಲ್ ಇರೋ ಜಾಗ ಎಷ್ಟು ಕಂಪ್ರೆಸ್ ಆಗುತ್ತೆ, ಇದೆರಡನ್ನು ನಾವು ಆ್ಯಾವ್ರೇಜ್ ನೋಡ್ಕೊಳ್ತೀವಿ ನಾವು. ಇದೇನಾರ ತುಂಬ ಜಾಸ್ತಿ ಹಾರ್ಡ್ ಇದೆ ಅಂತಂದರೆ ಕಂಪೇರ್ಡ್ ಟು ನಾರ್ಮಲ್ ಪ್ಯಾರಂಕೈಮ, ಅವಾಗ ಇದು ಕ್ಯಾನ್ಸರ್ ಅಂತ ಹೇಳ್ತೀವಿ. ಆದರೆ ಇನ್ನೊಂದು ಶಿಯರ್ ವೇವ್ ಇಲಾಸ್ಟೋಗ್ರಫಿಲಿ ಏನಂದರೆ, ಮುಂಚೆನೇ ಹೇಳಿದ್ನಲ್ಲ, ಗಟ್ಟಿ ಇರುವಂಥ ಟ್ಯೂಮರ್ಗಳಲ್ಲಿ ಸೌಂಡ್ ವೇವ್ ಫಾಸ್ಟಾಗಿ ಹೋಗುತ್ತೆ ಅಂತ ಆ ವೆಲಾಸಿಟಿ ಕಂಡುಹಿಡಿತೀವಿ ನಾವು. ಶಿಯರ್ ವೇವ್ ಅಂತಂದರೆ ವೆಲಾಸಿಟಿ. ಅಂದರೆ ಇವಾಗ ನೀರಿಗೆ ಒಂದು ನಾವು ಕಲ್ಲನ್ನು ಎತ್ತಾಕ್ತೀವಿ, ಆ ಕಲ್ಲು ಕೆಳಗಡೆ ಹೋಗುತ್ತೆ ಹೀಗೆ, ಆದರೆ ಆ ನೀರಲ್ಲಿ ವೇವ್ಸು ರೌಂಡಾಗಿ ಬರುತ್ತೆ. ಆ ವೇವ್ಸ್ ಅಂದರೆ ಈ ಡೈರೆಕ್ಷನ್ನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ ವೇವ್ಸು. ಆ ಪರ್ಪೆಂಡಿಕ್ಯುಲರ್ ವೇವ್ಸ್ ಆರ್ ಕಾಲ್ಡ್ ಶಿಯರ್ ವೇವ್ಸ್. ಸೊ ಆ ಶಿಯರ್ ವೇವ್ದು ವೆಲಾಸಿಟಿ ಕಂಡುಹಿಡಿತೀವಿ. ಸೊ ಇವಾಗ ಸಾಫ್ಟ್ ಇರೋದ್ರಲ್ಲಿ ವೆಲಾಸಿಟಿ ಸ್ಲೋ ಇರುತ್ತೆ, ಹಾರ್ಡ್ ಇರೋದ್ರಲ್ಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ. ಸೊ ಶಿಯರ್ ವೇವ್ ಇಲಾಸ್ಟೋಗ್ರಫಿ ಮೋರ್ ಆ್ಯಕ್ಯುರೇಟ್ ಇರುತ್ತೆ. ಇದರಲ್ಲಿ ನಾವು ಸೌಂಡ್ ವೇವ್ದು ವೆಲಾಸಿಟಿ ಎಷ್ಟಿದೆ ಅಂತ ಕಂಡುಹಿಡ್ಕೊಂಡು, ತುಂಬ ಜಾಸ್ತಿ ವೆಲಾಸಿಟಿ ಇದೆ ಅದು ಕಟ್ ಆಫ್ ಇರುತ್ತೆ. ಯೂಶಲಿ 3 cm/s ಅಥವಾ 3.5, 4 cm/s, ಈ ಥರ ಡಿಫ್ರೆಂಟ್ ವೆಲಾಸಿಟೀಸ್ ಇರುತ್ತೆ. ಸೊ ನಾವು ಈ ವೆಲಾಸಿಟಿನ ನೋಡಿಕೊಂಡು ಕ್ಯಾನ್ಸರಸ್ಸ ಅಲ್ವಾ ಅಂತ ಕಂಡುಹಿಡ್ಬೋದು. ಅಡಿಷನಲ್ ಇನ್ನೊಂದು ಏನಾಗುತ್ತೆ, ಒಂದೇ ಟ್ಯೂಮರ್ ಇರುತ್ತೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹಾರ್ಡ್ನೆಸ್ ಇರುತ್ತೆ. ಸೊ ಬಯಾಪ್ಸಿ ಮಾಡಬೇಕು ಅಂತಂದ್ರೆ ನಿಮ್ಗೆ ಯಾವಾಗಲೂ ಹಾರ್ಡ್ ಜಾಸ್ತಿ ಎಲ್ಲಿದೆ ಅಲ್ಲಿಂದ ಬಯಾಪ್ಸಿ ಮಾಡಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ ಟ್ಯೂಮರ್ ಪ್ರಾಪರ್ಲಿ ಈಸ್ ಹೈ. ಅಂದರೆ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ ಗೈಡೆಡ್ ಬಯಾಪ್ಸಿನೂ ಮಾಡ್ಬೋದು. ಹೀಗಾಗಿ ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ ಈಸ್ ಎ ಟೂಲ್ ವೇರ್ ನಾನು ಇವಾಗ ಬ್ರೆಸ್ಟ್ ಬಗ್ಗೆ ಮಾತಾಡ್ತಿರೋದು, ಬ್ರೆಸ್ಟ್ ಟ್ಯೂಮರ್ನ
ಮುಟ್ಟದೇನೆ ಹಾರ್ಡ್ ಇದೆಯಾ ಸಾಫ್ಟ್ ಇದೆಯಾ ಅಂತ ಹೇಳ್ಬೋದು. ಐ ಕ್ಯಾನ್ ಫೀಲ್ ವೆದರ್ ಇಟ್ ಈಸ್ ಹಾರ್ಡ್ ಆರ್ ಸಾಫ್ಟ್ ವಿದೌಟ್ ಟಚಿಂಗ್ ಇಟ್. ಸೊ ಇದು ಈ ಇಲಾಸ್ಟೋಗ್ರಫಿಯ ಇದು ಸ್ಪೆಷಲ್ ಫೀಚರ್ ಇದು. ನನ್ನ ಮುಂದಿನ ವಿಡಿಯೋದಲ್ಲಿ ಐ ವಿಲ್ ಟಾಕ್ ಮೋರ್ ಅಬೌಟ್ ಅದರ್ ಡಿಫರೆಂಟ್ ಇಮೇಜಿಂಗ್ ಟೂಲ್ಸ್, special features of different imaging tools. If you want to know more about imaging and scanning in patients, please follow me on Vigyan with Dr. G. Jai Hind.